ಪ್ರತಿಯೊಬ್ಬರು ಬಿಟ್ಟು ಬರ್ತೀನಲ್ಲ ಹೌದು ಹೌದಾ ಬಾಬಾ जगदीश्वरी प्रदक्षिण नमस्कारां समर्पयामि। नमः सूर्याय चन्द्राय च मंगलाय बुधाय च गुरुशुक्रशनिश्चभ्य राहवे केतवे नमः। ಜಾತ್ರಾ ಮಹೋತ್ಸವದ ಮಹಾಪೂಜೆ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ದೇವರ ಎದುರು ಬಂದು ಸಹಕರಿಸಬೇಕು. लक्ष्मी जयलक्ष्मी सरस्वती श्रीलक्ष्मी वरलक्ष्मी प्रसन्ना वरदास्तु मे सदाय पुरुष शतेन्द्रियायुष्येवेन्द्रिये प्रतिष्ठति देवी सर्वमंगला ಕೃಷ್ಣ ಭಟ್ ಚಿನ್ನಡಿ ಅವರ ನೇತೃತ್ವದಲ್ಲಿ ರಾಮಚಂದ್ರ ಭಟ್ರಾದಿಯಾಗಿ ಎಲ್ಲ ವೈದಿಕರು ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿದ್ದಾರೆ.
ಈಗ ಮಂತ್ರಾಕ್ಷತೆ ಹಾಗೂ ಪ್ರಾರ್ಥನೆಯನ್ನ ವೈದಿಕ ಮುಖೇನ ಮಾಡಿಕೊಳ್ಳಬೇಕು. ಎಲ್ಲ ಸಮಸ್ತ ಭಕ್ತರಿಗೆ, ಈ ನಾಡಿನ ಎಲ್ಲ ಭಕ್ತರಿಗೆ ತಾಯಿ ಜಗನ್ಮಾತೆ ಅತ್ಯಂತ ಯಶಸ್ಸನ್ನ ಕೊಟ್ಟು ಪ್ರೀತಿ, ವಿಶ್ವಾಸ, ಶಾಂತಿ, ಸೌಹಾರ್ದತೆಯನ್ನ ಈ ನಾಡಿನಲ್ಲಿ ನೆಲೆಸುವಂತೆ ಆಶೀರ್ವಚನ ಮಾಡಬೇಕು ಅಂತ ಯಜಮಾನರ ಪರವಾಗಿ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ಉದಯ ನಾಯಕ್ ದಂಪತಿಗಳು ಈ ದಿನ ಯಜಮಾನತ್ವವನ್ನು ವಹಿಸಿದ್ದಾರೆ. ಅವರ ಪರವಾಗಿ ವೈದಿಕರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತೇನೆ. ಗ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಕ್ಷೇತ್ರಾಧಿಷ್ಠಿತ ದೇವತೆಯಾದ ಶ್ರೀ ಕಾಳಿಕಾ ಪರಮೇಶ್ವರಿಗೆ ಪಾದ ಕಮಲಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸುತ್ತಾ ತಾಯಿಯ ಪರಿಪೂರ್ಣ ಅನುಗ್ರಹವನ್ನು ಕೂಡ ಬೇಡುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಜನರೆಲ್ಲರಿಗೂ ಕೂಡ ತಾಯಿ ನೀನು ಒಳ್ಳೇದು ಮಾಡು, ನಮ್ಮನ್ನೆಲ್ಲ ಉದ್ಧರಿಸು ಎನ್ನುವುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಈ ವಾರ್ಷಿಕ ವರ್ಧಂತಿ ಉತ್ಸವ ಎನ್ನತಕ್ಕಂಥದ್ದನ್ನ ನಿನ್ನೆ ಮತ್ತು ಇವತ್ತು 2 ದಿನಗಳ ಪರ್ಯಂತರವಾಗಿ ಪಾರಾಯಣ, ಹೋಮ, ಪೂಜಾದಿ ಕೈಂಕರ್ಯಗಳನ್ನ ಮಾಡ್ತಾ ಆ ದೇವಿಯ ಸೇವೆಯನ್ನ ಸಮಿತಿಯವರು, ಅಧ್ಯಕ್ಷರು, ಪದಾಧಿಕಾರಿಗಳು, ಭಕ್ತರು ಎಲ್ಲರೂ ಕೂಡ ಸಮರ್ಪಣೆಯನ್ನ ಮಾಡಿ ಬ್ರಾಹ್ಮಣರಲ್ಲಿ ಆ ತಾಯಿಯನ್ನ ಕಾಣತಕ್ಕಂಥ ಭಾವನೆಯಿಂದ ಬ್ರಾಹ್ಮಣರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಈ ಲೋಕದಲ್ಲಿ ಪರ್ಜನ್ಯಾದ ಅನ್ನ ಸಂಭವ, ಯಜ್ಞಾತ್ ಭವಂತಿ ಪರ್ಜನ್ಯ, ಪರ್ಜನ್ಯಾದ ಅನ್ನ ಸಂಭವ, ಅನ್ನಾತ್ ಭವಂತಿ ಭೂತಾನಿ. ನಾವು ಯಜ್ಞಯಾಗಗಳನ್ನ ಮಾಡುವುದರಿಂದ ಕಾಲ ಕಾಲಕ್ಕೆ ಬರಬೇಕಾದಂಥ ಮಳೆಗಳು, ಅದರಿಂದ ಬೆಳೆಗಳು ದೊರಕ್ತವೆ. ಆ ಯಜ್ಞಯಾಗಾದಿಗಳಿಂದ ಬಂದ ಮಳೆಗಳಿಂದ ಬಂದಂತ ಬೆಳೆಗಳನ್ನು ಸ್ವೀಕರಿಸಿ, ಔಷಧಿ ವನಸ್ಪತಿಗಳನ್ನು ಸ್ವೀಕರಿಸಿ ಮಾನವನು ಬದುಕುತ್ತಾನೆ. ಬದುಕಿ ಆ ದೇವಋಣವನ್ನ ಕಳೆದುಕೊಳ್ಳುತ್ತಾನೆ. ಅಂತಹ ದೇವಋಣವನ್ನು ಕಳೆದುಕೊಳ್ಳಿಕ್ಕೆ ತಾಯಿಯ ಸನ್ನಿಧಾನದಲ್ಲಿ ಅತ್ಯಂತ ಭಕ್ತಿ ಪರವಶರಾಗಿ ಭಗವದ್ ಭಕ್ತರು ಸೇರಿರುತ್ತಾರೆ. ಆ ತಾಯಿ ಅವರ ಎಲ್ಲ ಇಷ್ಟಾರ್ಥಗಳನ್ನ ಕೂಡ ಈಡೇರಿಸ್ತಾಳೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಸುವ್ಯವಸ್ಥಿತವಾಗಿ ನಡೆಸಬೇಕು ಎನ್ನುವ ದೃಷ್ಟಿಯಿಂದ ರಾಮಚಂದ್ರ ಭಟ್ರಲ್ಲಿ ಈ ಸಮಿತಿಯವರು, ಅಧ್ಯಕ್ಷರಾದ ಉದಯ ನಾಯಕರು, ಸಂಜೀವ್ ಹೊಸ್ಕೇರಿಯವರು ಇವರೆಲ್ಲ ಪ್ರಾರ್ಥನೆಯನ್ನ ಮಾಡಿಕೊಂಡಾಗ ಅವರ ಆ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ಕೂಡಿಸಿಕೊಂಡು ಬಂದು ಇವತ್ತು ಶಾಸ್ತ್ರೋಕ್ತ ರೀತಿಯಲ್ಲಿ ಚಂಡಿಕಾ ಹವನವನ್ನ ನೆರವೇರಿಸಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಾನು ಆಶೀರ್ವಾದಗಳನ್ನ ಹೇಳ್ತಾ ಇದ್ದೇನೆ. ಎಲ್ಲ ಜನರಿಗೂ ಕೂಡ ತಾಯಿ ಒಳ್ಳೇದು ಮಾಡು ಎನ್ನುವುದಾಗಿ. ಸಂಜೀವ್ ಹೊಸ್ಕೇರಿ ಅವರು ಅಥವಾ ರಾಮಚಂದ್ರ ಭಟ್ರು ಇವರಷ್ಟು ನಾವು ವಿಪ್ರರಾಗಿ ಅಧ್ಯಯನಾದಿಗಳನ್ನ ಮಾಡಿದವರಾದರೂ ಕೂಡ ದೇವಿಯ ಸನ್ನಿಧಾನದಲ್ಲಿ ಅಷ್ಟು ಅಧಿಕಾರ ಅರ್ಹತೆಯನ್ನು ನಾವು ಪಡ್ಕೊಂಡಿಕ್ಕಾಗಿಲ್ಲ. ಯಾಕೆಂದ್ರೆ ಪ್ರಾಯಶಃ ಅನೇಕ ವರ್ಷಗಳಿಂದ ದೇವರ ಸೇವೆಯನ್ನ ಮಾಡ್ತಿರ್ತಕ್ಕಂಥವರಿಗೆ ಮಾತ್ರ ಈ ವಿಚಾರ ಗೊತ್ತಿರ್ಲಿಕ್ಕೆ ಸಾಕು. ಈ ದೇವಾಲಯ ಎಷ್ಟು ಭವ್ಯವಾಗಿ, ಸುಂದರವಾಗಿ ನಿರ್ಮಾಣವಾಗಿ ಎಲ್ಲ ಜನರಿಗೆ ಶಾಂತಿಯನ್ನ, ಸಮಾಧಾನವನ್ನ, ತಂಪನ್ನ ನೀಡತಕ್ಕಂಥ ಕ್ಷೇತ್ರವಾಗಿ ಮುಂದುವರಿಯುತ್ತಾ ಇದೆ. ಹಿಂದಿನ ದಿನಗಳಲ್ಲಿ ನಾವು ಅನೇಕರಿಗೆ ಈಗಾಗಲೇ ಸಂಜೀವ್ ಹೊಸ್ಕೇರಿಯವರು ನಾವು ಮಾತಾಡಿದೆವು. ಒಂದು ಸೋಗೆಯ ಚಕ್ರ ಹಾಕಿಕೊಂಡು ನವಚಂಡಿ ವಿಧಾನವನ್ನ ಮಾಡಿದ್ದೇವೆ, ಶತಚಂಡಿಯನ್ನು ಕೂಡ ಮಾಡಿದ್ದೇವೆ. ಆಗೆಲ್ಲ ಇಷ್ಟೊಂದು ವ್ಯವಸ್ಥೆಗಳಿರಲಿಲ್ಲ. ಆದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳಾದ ಮೇಲೆ ಆ ಭಗವತಿ ಇನ್ನು ಮುಂದಿನ ದಿನಗಳಲ್ಲಿ ಮಾಡಲೇಬೇಕಾದಂತಹ, ದಿನಂಪ್ರತಿಯಾಗಬೇಕಾದಂತಹ ಕೆಲಸಗಳನ್ನ ದೃಢೀಕರಿಸಿಕೊಳ್ಳಿ ನಮಗೆ ಅನುಗ್ರಹಿಸಲಿ ಎನ್ನುವುದಾಗಿ. ಯಾಕೆ ಅವರು ದೇವಾಲಯವನ್ನ ಕಟ್ಟಡವನ್ನ ನಿರ್ಮಾಣ ಮಾಡುವ ಮುತುವರ್ಜಿಯನ್ನ ವಹಿಸಿಕೊಂಡು ಹೋದಾಗ ಅವರಿಗೆ ಬೆನ್ನೆಲುಬಾಗಿದ್ದದ್ದು ದೇವಿಯ ಆಶೀರ್ವಾದ, ದೇವಿಯ ಅನುಗ್ರಹ. ವ್ಯಾವಹಾರಿಕವಾಗಿ ಸಮಿತಿಯವರು, ಭಕ್ತಾದಿಗಳು ಅವರಿಗೆ ಇನ್ನೂ ಹೆಚ್ಚಿನದಾಗಿ ರಾಮಚಂದ್ರ ಭಟ್ರವರು ನಾನು ಅನೇಕ ಬಾರಿ ನೋಡಿದ್ದೇನೆ. ಅವರಿಬ್ಬರು ಕೂಡ ನಿರಂತರ ಹಗಲು ರಾತ್ರಿ ತಪಸ್ಸನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಆ ದೇವತಾ ಕಾರ್ಯಗಳೆಲ್ಲವೂ ಭಕ್ತಿ ಇದ್ದರೆ ಶಕ್ತಿ ಎನ್ನತಕ್ಕಂತಹದ್ದು ಸಹಜವಾಗಿ ಬರುತ್ತದೆ ಎನ್ನುವಂತ ನಂಬಿಕೆ ಇರುವುದರಿಂದ ಇವತ್ತು ಇಲ್ಲೆಲ್ಲ ಭಕ್ತರು ಕೂಡ ಸೇರಿ ನವಚಂಡಿ ವಿಧಾನವನ್ನ ಮಾಡಿದ್ದಾರೆ. ಆ ನವಚಂಡಿ ವಿಧಾನದಿಂದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ತಾಯಿ ಭಗವತಿ ಇಷ್ಟಾರ್ಥ ಸಿದ್ಧಿಯನ್ನ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯನ್ನ ಅನುಗ್ರಹಿಸಲಿ.
ಸತ್ವಗುಣ ರಜೋಗುಣ ತಮೋಗುಣ ಭೂಯಿಷ್ಠಳಾದಂತಹ ದೇವಿ ನಮ್ಮ ರಜೋಗುಣ ತಮೋಗುಣಗಳನ್ನ ದೂರೀಕರಣ ಮಾಡಿ ಜ್ಞಾನ ದೀವಿಗೆಯಂತೆ ಸತ್ವಗುಣವನ್ನು ನಮಗೆ ಅನುಗ್ರಹಿಸಿ ಮಾಡಿರುವಂತಹ ಕರ್ಮದ ಎಲ್ಲ ವಿಶೇಷ ಪುಣ್ಯ ಪ್ರಭಾವಗಳು ಎಲ್ಲ ಭಕ್ತರಿಗೆ ದೊರಕಲಿ. ಆ ಶಿವಾನಂದ ನಾಯಕರ ಒಂದು ಮಹತ್ತರವಾದಂತಹ ಆಸೆ ಅವರಿಗಿತ್ತು. ನಮಗೆ ಬೇಕಂದ್ರೆ ಬಹಳಷ್ಟು ನಾವು ಅವರನ್ನ ಮುಗ್ಧತೆಯಿಂದ ಕಂಡದ್ದು. ಅವರು ಬಾಯಿ ಸ್ವಲ್ಪ ದೊಡ್ಡದಾಗಿತ್ತು, ಹೇಳುವ ಶೈಲಿ ಬೇರೆ ರೀತಿ ಇತ್ತು. ಆದ್ರೆ ಅವರ ಅಂತರಂಗದಲ್ಲಿರ್ತಕ್ಕಂಥ ಮುಗ್ಧತೆಯ ಮಾತುಗಳು ನಮಗೆ ಮಾತ್ರ ಅರ್ಥವಾಗ್ತಿತ್ತು ಅಥವಾ ದೇವರಿಗೆ ಕೇಳಿಸ್ತಾ ಇತ್ತು. ಖಂಡಿತವಾಗಿ ಅವರ ವಿಶೇಷವಾದಂತಹ ಕನಸುಗಳು ಈ ಕ್ಷೇತ್ರದಲ್ಲಿ ನನಸಾಗ್ತಾ ಇರತಕ್ಕಂತಹ ಕಾಲ ಬಂದಿದೆ ಎನ್ನತಕ್ಕಂಥದ್ದನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ಆ ನವಚಂಡಿ ವಿಧಾನದ ಎಲ್ಲ ಫಲಗಳು ಎಲ್ಲ ಭಕ್ತರಿಗೆ ದೊರಕಲಿ ಎನ್ನತಕ್ಕಂತಹ ಪ್ರಾರ್ಥನೆಯನ್ನ ದೇವಿಯಲ್ಲಿ ಮಾಡ್ತಾ ಈ ಕಾರ್ಯದಲ್ಲಿ ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಎಲ್ಲರಿಗೂ ಕೂಡ ಭಗವತಿ ಒಳ್ಳೇದು ಮಾಡಲಿ ಎನ್ನತಕ್ಕಂಥದ್ದು ಮಾಡತಕ್ಕಂಥ ಕಾರ್ಯಗಳಲ್ಲಿ ಇತೋಪಿ ಅತಿಶಯವಾದಂತಹ ಶಕ್ತಿ ಬರಲಿ ಎನ್ನತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲ ಬ್ರಾಹ್ಮಣರು ಸಮಿತಿಯವರಿಗೆ ಸರ್ವ ಜನರಿಗೆ ದೇವಿಯ ಶುಭ ಅನುಗ್ರಹದ ಸಂದೇಶಗಳನ್ನ ನೀಡ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. नमस्तस्ते 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 नमो नमः।